ಸೊ ಗೈಸ್ ಎಲ್ರಿಗೂ ನಮಸ್ಕಾರ. ಬಾರೋ ಅಪರೂಪದ ಮುಳ್ಳಂದಿ. ಇವತ್ತು ವಿಷಯ ಏನಂತ ಅಂದ್ರೆ ನಾವು ನಮ್ಮ ಒಬ್ರು ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದಾರೆ. ಅವ್ರು ನೋಡಕ್ಕಂತ ಬಂದಿದೀವಿ. ನೋಡಿ ಅಲ್ಲಿ ಮಾಡ್ತಿದ್ದಾರೆ ವಿಡಿಯೋ. ಮಾಡು ಬ್ರೋ. ನಾಚ್ಕತ್ತಿದ್ದಾರೆ ನೋಡ. ಆಗಿದ್ದಾಗಾಯ್ತು ಮುಚ್ಚಲ್ಲೇ ಬಾಯ್ಲಿ. ಆಯ್ತಾ ಬಂದದು ನಿಮ್ಮೊಂದ್ ಮಾತಾಡ್ತೀನಿ. ಏನಪ್ಪಾ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಇದ್ದಾಗ್ಲೇ ನೀವು ಜೀವನ ಕಟ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ ಬೆನ್ ತಟ್ಟಕ್ಕೆ ಯಾರು ಇರಲ್ಲ. ಗೈಸ್ ಮಾಡ್ಬಿಟ್ಟವ್ರೆ ಒಂದೇ ಟೇಕ್ ಅಲ್ಲಿ. ಇಲ್ಲ ಒಂದ್ ಟೇಕ್ ಅಲ್ಲ, ನಾನ್ ಕ್ಯಾಮ್ರಾ ಆನ್ ಮಾಡಕ್ಕೆ ಮುಂಚೆ ಒಂದು 3-4 ಟೇಕ್ ತಗೊಂಡವ್ರೆ. ಇವಾಗ ಒಂದ್ ಟೇಕ್ ಮಾಡಿ ಮುಗಿತಾ. ಬರಲ್ಲ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ 2x ಸ್ಪೀಡ್ ಅಲ್ಲಿ ನೋಡೋದೇ ಬೇಡ ನೀವ್ ರೀಲ್ಸ್ ಹಂಗ ಹೇಳ್ತಾರೆ. ಶ್ರಮ ಪಡು ಅಂತ ಹೇಳಿ ಏನ್ ಬ್ರೋ ಶ್ರಮ ಪಡು. ಲೈಕ್ ಒಳ್ಳೆ ಬಂತಲ್ಲ. ಬೆಂಕಿ ಎಷ್ಟೇ ಟೇಕ್ ಇದು? ಎಷ್ಟನೇ ಟೇಕ್? 4ನೇ ಟೇಕ್. ಏಯ್ ಸುಳ್ಳು, ನಾನ್ ಕ್ಯಾಮ್ರಾ ಆನ್ ಮಾಡಕ್ಕೆ ಮುಂಚೆ ಇನ್ನೊಂದು 3 ಟೇಕ್ ಮಾಡಿದ್ದೆ. ಎಷ್ಟನೇ ಟೇಕ್ ಅಂತ ಗೊತ್ತಾಗ್ತದೆ. 1 2 3 4 5 6 7 8 ಪ್ಲಸ್ 3 11. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಓ ದೇವ್ರೆ, 11 ಟೇಕ್ ತಗೊಂಡು 4 ಟೇಕ್ ಅಂತ ಕತೆ ಹೊಡಿಯೋದು. ಆಗಿದ್ದಾಗಾಯ್ತು ಮುಚ್ಚಲ್ಲೇ ಬಾಯ್ಲಿ. ಗೈಸ್ ಅಲ್ಲಿ ಇನ್ನೊಂದು ವಿಡಿಯೋ ಮಾಡ್ತಾವ್ರೆ. ಹೇಳಪ್ಪ ಗಾಯ್ಸ್, ಏನ್ ಗೊತ್ತಾ, ಹಣನ ಎಷ್ಟ್ ಬೇಕಾ ಸಂಪಾದನೆ ಮಾಡ್ಬೋದು, ಆದ್ರೆ ಅಪ್ಪ ಅಮ್ಮನ್ ಪ್ರೀತಿ ಅಪ್ಪ ಅಮ್ಮನ್ ಆಶೀರ್ವಾದನ ಸಂಪಾದನೆ ಮಾಡಕ್ ಆಗಲ್ಲ. ಯಾಕಂದ್ರೆ ಆ ಕಷ್ಟ ಅಪ್ಪ ಅಮ್ಮ ಇಲ್ದವ್ರಿಗೆ ಮಾತ್ರ ಗೊತ್ತು. ನಂಗೆ ಅರ್ಥ ಆಗ್ಲಿಲ್ಲ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ಹಣ ಎಷ್ಟ್ ಬೇಕಾ ಸಂಪಾದನೆ ಮಾಡ್ಬೋದು. ಏನೋ ಅಪ್ಪ ಅಮ್ಮನ್ ಕಷ್ಟ ಹಣ ನೀವ್ ವರ್ಷ ಅಪ್ಪ ಅಮ್ಮನ ಆಶೀರ್ವಾದ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ.